ಕೆಂಪುಕೋಟೆಯ ಸನಿಹದಲ್ಲಿ ಭೀಕರ ಕಾರು ಸ್ಫೋಟ ಸಂಭವಿಸಿದೆ. ಈ ಸ್ಫೋಟದ ಸುತ್ತ ಹಲವು ಅನುಮಾನಗಳ ಹುತ್ತ ಕೂಡ ನಿರ್ಮಾಣವಾಗಿದೆ. ತನಿಖಾ ತಂಡದಿಂದ ಇನ್ವೆಸ್ಟಿಗೇಷನ್ ಕೂಡ ಚುರುಕುಗೊಂಡಿದೆ. ದೆಹಲಿ ಕೆಂಪುಕೋಟೆಯ ಬಳಿ ಬಿಳಿ ಬಣ್ಣದ i20 ಕಾರ್ ಬ್ಲಾಸ್ಟ್. ಕೆಂಪುಕೋಟೆಯ ಬಳಿ ಬ್ಲಾಸ್ಟ್ಗೆ ಫರೀದಾಬಾದ್ ಟೆರರ್ ಲಿಂಕ್. ಕಾರು ಸ್ಫೋಟದ ಸುತ್ತ ಸಾಕಷ್ಟು ಅನುಮಾನದ ಹುತ್ತ. i20 ಕಾರ್ನಲ್ಲಿ ಡಾಕ್ಟರ್ ಉಮರ್ ಇದ್ದಂತಹ ದೃಶ್ಯ ಲಭ್ಯ. ಫರೀದಾಬಾದ್ ಮಾಡ್ಯೂಲ್ನೊಂದಿಗೆ ಉಮರ್ಗೆ ಲಿಂಕ್ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಜಮ್ಮು ಕಾಶ್ಮೀರದ ನಿವಾಸಿ ಡಾಕ್ಟರ್ ಉಮರ್ ಮೊಹಮ್ಮದ್. ಈ ಬಗ್ಗೆ ಶಂಕೆಯನ್ನ ಗುಪ್ತಚರ ಇಲಾಖೆ ವ್ಯಕ್ತಪಡಿಸ್ತಾ ಇದೆ. HR26 CE 7674ನ ಬಿಳಿ ಬಣ್ಣದ i20 ಕಾರು. ಇದೇ ಕಾರ್ನಲ್ಲಿಯೇ ಮೂವರು ಪ್ರಯಾಣವನ್ನು ಮಾಡ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಇದೇ ಕಾರು ಬ್ಲಾಸ್ಟ್ ಆಗಿದೆ. ನೀವು ಕೂಡ CCTV ಫುಟೇಜನ್ನು ಗಮನಿಸ್ತಾ ಇದ್ದೀರಿ. ಇದೇ ಕಾರ್ನಲ್ಲಿಯೇ ಮೂವರಿದ್ರು. ಮುಖ್ಯವಾಗಿ ಡಾಕ್ಟರ್ ಉಮರ್, ಈತನಿಗೆ ಉಗ್ರ ಸಂಘಟನೆಗಳ ಜೊತೆಗೆ ಲಿಂಕ್ ಇತ್ತು. ಆ ವ್ಯಕ್ತಿಯು ಕೂಡ ಈ ಕಾರ್ನಲ್ಲಿದ್ದ ಅಂಥೇಳಿ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಹಾಗಾಗಿ ಇದೊಂದು ಉಗ್ರ ಕೃತ್ಯನ ಅನ್ನುವಂತಹ ಪ್ರಶ್ನೆಗೆ, ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ಕೊಡುವಂತಹ ಬೆಳವಣಿಗೆಗಳು ಈಗ ಹೊರಬರ್ತಾ ಇರುವಂಥದ್ದು. ಫರೀದಾಬಾದ್ ಮಾಡ್ಯೂಲ್ನ ಮುಖ್ಯಸ್ಥನು ಕೂಡ ಈತನೇ ಆಗಿದ್ದ ಮೊಹಮ್ಮದ್ ಉಮರ್. ನೀವು ಗಮನಿಸಬೇಕಾದಂತಹ ವಿಚಾರ, ನಿನ್ನೆ ಅಷ್ಟೇ ಹರಿಯಾಣದ ಫರೀದಾಬಾದ್ನಲ್ಲಿ ಶಂಕಿತ ಉಗ್ರರನ್ನ ಬಲೆಗೆ ಬೀಳಿಸಿಕೊಳ್ಳುವಂತಹ ಕೆಲಸವನ್ನು ಪೊಲೀಸರು ಮಾಡಿದರು. 3000 kgಯಷ್ಟು RDX ಅನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಆಗಿತ್ತು. ಕೆಲವೇ ಕ್ಷಣದಲ್ಲಿ ಸ್ಫೋಟ ಆಗಿರೋದ್ರಿಂದ ಒಂದಕ್ಕೊಂದು ಡಾಟ್ ಕನೆಕ್ಟ್ ಆಗುವಂತಹ ಕೆಲಸ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಒಂದೇ ಕಾರ್ನಲ್ಲಿ ಮೂವರು ಪ್ರಯಾಣ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ನಿನ್ನೆನೆ ಸಿಕ್ಕಿತ್ತು. ಬಟ್ ಈಗ ಆ ಕಾರ್ನಲ್ಲಿ ಡಾಕ್ಟರ್ ಉಮರ್ ಕೂಡ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಈತ ಕೂಡ ಉಗ್ರ ಸಂಘಟನೆಗಳ ಜೊತೆಗೆ ಲಿಂಕ್ ಅನ್ನ ಹೊಂದಿದಂತಹ ವ್ಯಕ್ತಿ. ಇದರ ಬಗ್ಗೆ ಈಗ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಈ ಉಮರ್ ಯಾರು, ಈತನ ಹಿನ್ನೆಲೆ ಏನು, ಡೀಟೇಲ್ಸ್ ಕೊಡಬಹುದಾ ಅಂತ ಹೇಳಿ. ಪ್ರೇಮ್, ನೋಡಿ, ಇಲ್ಲೊಂದು ಸರ್ಕಲ್ ಡಾಟ್ ಆಗ್ತಾ ಇರುವಂಥದ್ದು ಭಯೋತ್ಪಾದನೆಯ ವಿಚಾರದಲ್ಲಿ ವೈದ್ಯರು ವ್ಯವಸ್ಥಿತವಾಗಿ ತೊಡ್ಕೊಂಡಿರುವಂಥದ್ದು ಕಾಣಿಸ್ತಾ ಇದೆ. ಮುಖ್ಯವಾಗಿ ನಾವು ಗಮನಿಸೋದಾದರೆ ಫರೀದಾಬಾದ್, ಜಮ್ಮು ಕಾಶ್ಮೀರ ಮತ್ತು ಲಕ್ನೋ, ಈ ಮೂರು ಊರುಗಳಿಗೂ ಕೂಡ ಒಂದಕ್ಕೊಂದು ಲಿಂಕ್ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಿನ್ನೆ ಫರೀದಾಬಾದ್ನಲ್ಲಿ ಡಾಕ್ಟರ್ ಮುಜಾಹಿಲ್ ಅನ್ನುವಂತಹ ವೈದ್ಯನನ್ನು ಬಂಧಿಸುವಂಥ ಕೆಲಸವನ್ನು ಜಮ್ಮು ಕಾಶ್ಮೀರ ಪೊಲೀಸರು ಮಾಡ್ತಾರೆ. ಆ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಕೂಡ ಜಮ್ಮು ಕಾಶ್ಮೀರದಲ್ಲಿ ಇದ್ದಂತಹ ಒಬ್ಬ ವೈದ್ಯ ಆಗಿರ್ತಾನೆ. ಸೊ ಅಲ್ಲಿಂದ ಮತ್ತೆ ಅದು ಲಕ್ನೋಗೆ ಕನೆಕ್ಟ್ ಆಗುತ್ತೆ. ಲಕ್ನೋದಲ್ಲಿ ನೋಡಿದ್ರೆ ಲಕ್ನೋದಲ್ಲಿ ಡಾಕ್ಟರ್ ಶೈನ್ ಅನ್ನುವಂತಹ ಮಹಿಳೆಯ ಬಂಧನ ಆಗುತ್ತೆ. ಸೊ ಈ ಎಲ್ಲವೂ ಒಂದಕ್ಕೊಂದು ತಾಳಿ ಆಗ್ತಾ ಇರುವಂಥದ್ದು. ಈಗ ದೆಹಲಿಯಲ್ಲಿ ಏನು ಬ್ಲಾಸ್ಟ್ ನಡೆದಿದೆ, ಈ ಕಾರ್ನಲ್ಲಿ ಡಾಕ್ಟರ್ ಉಮರ್ ಅನ್ನುವಂತಹ ವ್ಯಕ್ತಿ ಕೂಡ ಇದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಆತ ಟೆರರ್ ಆರ್ಗನೈಸೇಷನ್ ಜೊತೆಗೆ ಗುರುತಿಸ್ಕೊಂಡಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮುಖ್ಯವಾಗಿ ಭಯೋತ್ಪಾದಕ ಸಂಘಟನೆಯ ಜೊತೆಗೆ ಆತನು ಕೂಡ ನಿರಂತರವಾಗಿ ಲಿಂಕ್ ಹೊಂದಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸೊ ಆತನ ಹಿನ್ನೆಲೆಯನ್ನು ಕೂಡ ಹುಡುಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾನೆ. ಈ ಹಿಂದೆ ಫರೀದಾಬಾದ್ನಲ್ಲೂ ಕೂಡ ಆ ಒಂದು ಕಾರನ್ನು ಓಡಿಸ್ತಾ ಇದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಸಾಕಷ್ಟು ಅನುಮಾನಗಳು ಈ ಒಂದು ಘಟನೆಯ ಹಿಂದೆ ಮೂಡಿರುವಂಥದ್ದು. ಹೀಗಾಗಿ ಘಟನೆಗೆ ಏನು ಕಾರಣಗಳಿರ್ಬೋದು ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ. ದೆಹಲಿ ಪೊಲೀಸರು ಮುಖ್ಯವಾಗಿ ಫರೀದಾಬಾದ್ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರನ್ನು ಕೂಡ ಸಂಪರ್ಕಿಸಿ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ. ಅಂದರೆ ಈ ಏನು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ವೈದ್ಯರ ಮಾಡ್ಯೂಲ್ ಏನಿದೆ, ಆ ವೈದ್ಯಕೀಯ ರಂಗದಲ್ಲಿ ಇದ್ಕೊಂಡು ಭಯೋತ್ಪಾದಕ ಸಂಘಟನೆಗಳಿಗೆ ಸಹಕರಿಸುವಂಥ ಮಾಡ್ಯೂಲ್ ಏನಿದೆ, ಅದನ್ನು ಭೇದಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ ಉತ್ತರ ಭಾರತದಲ್ಲಿರುವಂಥ ಮಹಾನಗರಗಳಿಗೆ ಒಂದಕ್ಕೊಂದು ತಾಳೆ ಆಗ್ತಾ ಇರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಈ ಘಟನೆಯ ಹಿಂದೆಯೂ ಕೂಡ ವೈದ್ಯರ ಕೈವಾಡ ಇರುವಂತಹ ಸಾಧ್ಯತೆಗಳಿರುವಂತಹ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸಗಳಾಗ್ತಾ ಇದೆ. ಪ್ರೇಮ್, ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.